ಹುಬ್ಳಿ ಬೈಪಾಸಲ್ಲಿ ನನ್ನ ಗಾಡಿಗೆ ಬಂದು ವೀಲ್ ಬೋಲ್ಟಿಗೆ ಟಚ್ ಮಾಡ್ಕೊಂಡ್ರು ಕಾರವರು. ನೋಡಿ ಇವನು ಟಚ್ ಮಾಡೋದು ಮಾಡಿ ಇಲ್ದವೆಲ್ಲ ಮಾತಾಡ್ತಾನೆ. ಗೋವಾ ಪಾಸಿಂಗ್ ಗಾಡಿ ಅವೆಲ್ಲ ಹೇಳಿದ್ನಲ್ಲ, ಕ್ರೂಸರ್ ಗಾಡಿ. ಅವರು ಫ್ಯಾಮಿಲಿ ಎಲ್ಲ ಎಲ್ಗೋ ಟ್ರಿಪ್ ಹೋಗಿದ್ರಂತೆ. ಹಾಗೆ ಫ್ಯಾಮಿಲಿಯಲ್ಲಿ ಟಿವಿಲಿ ಹಾಕೊಂಡು ವಿಡಿಯೋ ನೋಡ್ತೀವಿ ಡೈಲಿ ಅಂತ ಹೇಳಿದ್ರು. ಗಾಡಿ ಕಿತ್ತೋರ್ಬಿಟ್ಟು ಮುಂದೆ ನಮ್ಮ ಗಾಡಿದು ಒಂದು ಟೈರ್ ಪಂಚರ್ ಆಯಿತು. ನೋಡ್ಬೋದು ನಾನ್ ಸ್ಟಾಪ್ ಹೊಡೆದಿದ್ದ ರೀಸನ್ನು ಇದು ಟ್ಯೂಬಾಗಿ ಕೊಯ್ಕೊಂಡು ಹೋಗೈತೆ ಒಳಗೆ ಹೀಟ್ ಆಗ್ಬಿಟ್ಟು. 3ನೇ ಪಾಯಿಂಟ್ ಹತ್ರ ಬರೋಷ್ಟೊತ್ತಿಗೆ 2:30. ಏನು ಮಾಡಿದ್ರು ಎದ್ದೇಳ್ತಾ ಇಲ್ಲ ಫಾರಮ್ ಅವರು, ಮಲಗಿಬಿಟ್ಟವ್ರೆ ಪಾಪ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಏರ್ ಟ್ರಕ್ಲಾಕ್ಸ್. ನಾನು ನಿಮ್ಮ ಜಯ. ಸದ್ಯಕ್ಕೆ ಇವತ್ತಿನ ಬ್ಲಾಗ್ ಏನು ಎಲ್ಲಿದ್ದೀನಿ ಅಂದರೆ, ಸದ್ಯಕ್ಕೆ ಗಾಡಿ ತೊಗೊಂಡು ಲೋಡಿಗೆ ಬಂದಿದೆ. ನಿನ್ನೆ ಬೆಳಗ್ಗೆ ಹೇಳಿದ್ನಲ್ಲ ಬ್ಲಾಗ್ ಎಂಡ್ ಮಾಡಿದಾಗ ಸಂಜೆ ಲೋಡ್ ಆಗುತ್ತೆ ಗಾಡಿ ಅಂತ. ಬಟ್ ನಿನ್ನೆ ಸಂಜೆ ಲೋಡಿಗೆ ಬಿಟ್ಟಿದ್ವಿ, ಏನೋ ಫೀಡ್ ಮ್ಯಾನುಫ್ಯಾಕ್ಚರಿಂಗ್ ಇಲ್ಲ ಅಂತ. ನಿನ್ನೆ ಸಂಜೆ ಲೋಡ್ ಆಗಲಿಲ್ಲ. ನೈಟ್ ತುಂಬ ಲೇಟ್ ಆಯ್ತು ಲೋಡ್ ಆಗೋದಂದರೆ. ನೈಟ್ ಒಂದು ಅರ್ಧ ಮಾಡಿದ್ರು 12-1 ಗಂಟೆ ಟೈಮಲ್ಲಿ, ಮತ್ತು ಬೆಳಗಿನ ಜಾವ 5 ಗಂಟೆಗೆ ಒಂದು ಅರ್ಧ ಮಾಡಿದ್ರು. ಟೋಟಲಾಗಿ ಲೋಡ್ ಕಂಪ್ಲೀಟ್ ಆಯಿತು. 2 ಗಾಡಿ ಲೋಡ್ ಆಯಿತು. ಒಂದು 8 ವೀಲ್ ಒಂದು, ಮತ್ತು ನಮ್ಮದು ಭೀಮಾ ಒಂದು 6 ವೀಲು. 2 ಗಾಡಿ ಲೋಡ್ ಆಗಿ ಹಗ್ಗ ತಡ್ಪಲ್ಲ ಹಾಕಿ ಕೈಯೆಲ್ಲ ಇದು ಮಾಡಿಕೊಂಡು ಎಲ್ಲ ವಾಶ್ ಮಾಡ್ಕೊಂಡು ಬಂದು ಗಾಡೀಲಿ ಕುಂತಿದ್ದೀನಿ. ನಮ್ಮದು ಇನ್ನೊಂದು ಗಾಡಿ ಕಾಟ ಮಾಡಿಸ್ತೈತೆ. ಅದಾದಮೇಲೆ ನಮ್ಮ ಗಾಡಿ ಹೋಗಿ ಕಾಟ ಮಾಡಿಸಿ ಇಲ್ಲಿಂದ ಬಿಲ್ ಇಸ್ಕೊಂಡು ಬಿಡಬೇಕು. ಬೆಳಗಾವಿಗೆ ಹೋಗಿ ಖಾಲಿ ಮಾಡಬೇಕು. ಹೆಚ್ಚು ಕಡಿಮೆ ಇಲ್ಲಿಂದ ಹೋಗೋಕ್ಕೆ ತುಂಬ ಲೇಟ್ ಆಗ್ಬೋದು. ಇವತ್ತೇ ಖಾಲಿ ಮಾಡ್ತಾರೆ, ನಾಳೆ ಮಾಡ್ತಾರೆ ಗೊತ್ತಿಲ್ಲ. ಇನ್ನು ಟೈಮ್ ಬಂದು ಬೆಳಗ್ಗೆ 7 ಗಂಟೆ. ಇವಾಗ ಅರ್ಲಿ ಮಾರ್ನಿಂಗ್ 7 ಗಂಟೆ. ನಮ್ದು 8 ವೀಲ್ ಕಾಟ ಮಾಡಿಸ್ಕೊಂಬಂತು. ನೋಡ್ಬೋದು ಅವನು ಈಗ ಹೊರಗಡೆ ಗೇಟ್ ಹತ್ರ ಹೋಗಿ ಅದು ಬಿಲ್ಗಳು ಇಸ್ಕೊತಾರೆ. ನಾವೀಗ ಇಲ್ಲಿಂದ ಗಾಡಿ ಎತ್ಕೊಂಡು ಹೋಗೋಣ. ನಮ್ಮ ಗಾಡಿ ಕಾಟ ಮಾಡಿಸ್ಬೇಕು ಫಸ್ಟ್. ಕಾಟ ಎಲ್ಲ ಮಾಡಿಸ್ಕೊಂಡು ಅಲ್ಲಿಂದ ಈಗ ಡೀಸೆಲ್ ಹಾಕ್ಸಕ್ಕೆ ಹೋಗ್ತಾ ಇದ್ವಿ. ಪ್ರತಿ ಸಾರಿ ಇಂಡಿಯನ್ ಆಯಿಲ್ ಅಲ್ಲೇ ಫ್ಯಾಕ್ಟ್ರಿ ಪಕ್ಕದಲ್ಲಿರೋ ಬಂಕಲ್ಲೇ ಹಾಕ್ಸ್ತಾ ಇದ್ವಿ. ಈ ಸಾರಿ ಏನಾಗ್ಬಿಟ್ಟಿದೆ, ಅಲ್ಲೇನೋ ಡೀಸೆಲ್ ಖಾಲಿ ಆಗೈತೆ ಅಂತ ಅಲ್ಲಿಂದ ಸ್ವಲ್ಪ ದೂರ, 1 ಕಿಲೋಮೀಟ್ರ್ ದೂರ ಇದೆ ಬಂಕು. ಅಲ್ಲಿಗೆ ಹೋಗ್ಬೇಕಿತ್ತು. ಬಟ್ 1 ಕಿಲೋಮೀಟ್ರ್ ಹೋಗಿ 5 ಕಿಲೋಮೀಟ್ರ್ ಹೋಗಿ ಯೂಟರ್ನ್ ಮಾಡ್ಕೊಂಬರ್ಬೇಕು. ಮುಂದೆ ಇನ್ನು ಆ ಗುಡ್ಡ ಏನು ಕಾಣುತ್ತೋ ಅಲ್ಲೋಗಿ ಯೂಟರ್ನ್ ಇದೆ, ಯೂಟರ್ನ್ ಮಾಡ್ಕೊಂಬರ್ಬೇಕು. ಈ ಫ್ಲೈಓವರ್ ಮೇಲೆ ಏನು ಹೋಗ್ತಿದ್ವು, ಇದ್ರ ಕೆಳಗಡೆ ಬ್ರಿಡ್ಜ್ ಕೆಳಗೆ ಗಾಡಿ ಪಾಸ್ ಆಗೋಲ್ಲ. ಹಂಗಾಗಿ ಮುಂದೆ ಹೋಗಿ ಯೂಟರ್ನ್ ಮಾಡ್ಕೊಂಬಂದು ಡೀಸೆಲ್ ಹಾಕ್ಸ್ಕೊಂಡು ಇಲ್ಲಿಂದ ಹೊರಡಬೇಕು. 2 ಗಾಡಿ ಜೊತೆಗೆ ಹೋಗ್ತೀವಿ. ಮುಂದೆನೇ ಹೋಗ್ತಾಯಿದ್ದೆ 8 ವೀಲ್ ಕೂಡ. ಇವತ್ತು 8 ವೀಲ್ ಜೊತೆ ನಮ್ಮ ಟ್ರಿಪ್. ಇಲ್ಲಿವರೆಗೂ ಬರಬೇಕು ಯೂಟರ್ನ್. ನೋಡಿ ಇಲ್ಲಿ ಯೂಟರ್ನ್ ಮಾಡ್ಕೊಂಡು ಹೋಗಬೇಕು. ನಮ್ಮ ಮಲ್ಟಿ ಆಕ್ಸಲ್ ಅಂತ ಹೆಸರಿಡೋಣ ಅಂತ ಇದ್ದೀನಿ. ಇದಕ್ಕೆ ಹೆಂಗಿರುತ್ತೆ ಕಮೆಂಟ್ ಮಾಡಿ ಹೇಳಿ. ಯಾಕಂದರೆ ಮಲ್ಟಿ ಆಕ್ಸಲ್ ಬಸ್ ಥರ ಇದೆ, ಹಂಗಾಗಿ ಬನ್ನಿ ಈಗ ಇಲ್ಲಿಂದ ಯೂಟರ್ನ್ ನೋಡ್ಕೊಂಡು ಇಲ್ಲಿಂದ ಸೀದಾ ಹೋಗೋಣ. 2 ಗಾಡಿ ತೊಗೊಂಬಂದು ನಿಲ್ಲಿಸಿ ಡೀಸೆಲ್ ಹಾಕ್ಸ್ತಾ ಇದ್ದೀವಿ. ನೋಡ್ಬೋದು 2 ಗಾಡಿಗೂ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಇಲ್ಲಿಂದ ಹೊರಡಬೇಕಷ್ಟೆ. ನಮ್ಮ 8 ವೀಲಿಗೆ ಬಂದು ಲೆಫ್ಟ್ ಸೈಡ್ ಟ್ಯಾಂಕು, ನಮ್ಮ ಬೆಂಜಿಗೆ ಬಂದು ರೈಟ್ ಸೈಡ್ ಟ್ಯಾಂಕು. ಹಾಗಾಗಿ 2 ಅಕ್ಕಪಕ್ಕದಲ್ಲೇ ನಿಲ್ಲಿಸಿ ಡೀಸೆಲ್ ಹಾಕ್ಸ್ತಾ ಇದ್ದೀವಿ. ಡೈಲಿ ನೈಟ್ ಟೈಮ್ ಬಿಡ್ತಾ ಇದ್ವಿ, ಬೆಳಗಿನ ಜಾವ ಖಾಲಿ ಮಾಡ್ತಾ ಇದ್ವಿ. ಇವತ್ತು ಬೆಳಗಿನ ಜಾವ ಬಿಡ್ತಾ ಇದ್ದೀವಿ, ನೈಟ್ ಹೋಗಿ ಖಾಲಿ ಮಾಡಬೇಕು. ಬನ್ನಿ ಕಿಲೋಮೀಟ್ರ್ 0 ಮಾಡುವ, ಇಲ್ಲಿಂದ ಗಾಡಿ ಓಡಿಸುವ ಅಷ್ಟೇ. 1422 ಕಿಲೋಮೀಟ್ರ್ ಹೊಡೈತೆ ಲಾಸ್ಟ್ ಟ್ರಿಪ್ಪು. ಬನ್ನಿ ಇಲ್ಲಿ ಬಿಟ್ರೆ ಸೀದಾ ನಾನ್ ಸ್ಟಾಪ್. ಇವಾಗ ನಮ್ಮ 8 ವೀಲ್ ಜೊತೆಗೆ ಹೋಗೋದೇ ಒಂಥರ ಮಜಾ ನೋಡಿ. ಅಲ್ಲಿ ಬಿಟ್ಟವ್ರು ಸೀದಾ ರಾಣೆಬೆನ್ನೂರು ಹತ್ತತ್ರ ಬಂದ್ವಿ. 8 ವೀಲು ಜೊತೆಗೆ ಹಾಕ್ಕೊಂಡು ಹೋಗ್ತಾ ಇದ್ವಿ. 2 ಗಾಡಿ ಹಿಂದೆ ಮುಂದೆ ನೋಡ್ಬೋದು. ನಮ್ಮ 8 ಚಕ್ರದ ವಾಹನ ಹೋಗ್ತಾ ಇದೆ. ನಮ್ಮ ರಾಕೇಶ್ ಅವರು ಗಾಡಿ ಓಡಿಸ್ತಾ ಇದ್ದಾರೆ. ಆ ಗಾಡಿಗೂ ಆ ಬಾಡಿಗೂ ಸೆಟ್ಟೇ ಆಗಲ್ಲ. ಎಷ್ಟೋ ಜನ ಹೇಳೋರೆ ಗಾಡಿಗೂ ಬಾಡಿಗೂ ಸೆಟ್ ಆಗಲ್ಲ ಅಂತ. ಬಟ್ ಒಳ್ಳೆ ಡ್ರೈವರ್, ಚೆನ್ನಾಗಿ ಓಡಿಸ್ತಿದ್ದಂಗೆ ಗಾಡಿ. ಆಲ್ಮೋಸ್ಟ್ ಟೈಮ್ ಬಂದು 2:30 ಆಗ್ತಾ ಇದೆ. ಊಟ ಬಂದು ಅಲ್ಲೇ ಮಾಡ್ಕೊಂಬಂದ್ಬಿಟ್ವಿ. ಲೈಟಾಗಿ ಎಗ್ ರೈಸ್ ತಿನ್ಕೊಂಡು, ಜಾಸ್ತಿ ಊಟ ಮಾಡೋಕ್ಕಾಗಲ್ಲ ಅಂತ ಎಗ್ ರೈಸ್ ತಿನ್ಕೊಂಡು, ಎಗ್ ರೈಸು ಮತ್ತು ಗಾಡೀಲಿ ಬಂದು ಕುಕ್ಕುಂಬರ್ ತಿಂದೆ. 1-2 ಸೌತೆಕಾಯಿ ತಿನ್ಕೊಂಡು ಬಂದೆ. ಈಗ ಹುಬ್ಳಿ ಹತ್ತತ್ರ ಇದ್ದೀವಿ. ನಮ್ಮ ರಾಕಿ ನಾನು ಬಿಟ್ಟು ಮುಂದೆ ಹೋಗ್ಬಿಟ್ಟಿದ್ದಾನೆ. ಅಲ್ಲಿಂದ ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಿದ್ರು. ಗಾಡಿ ನಿಲ್ಲಿಸಿ ಒಂದು 10 ನಿಮಿಷ ಅಲ್ಲಿ ಟೈಮ್ ವೇಸ್ಟ್ ಆಯಿತು. ಆ ಗ್ಯಾಪಲ್ಲಿ ನಮ್ಮ ರಾಕಿ ಮುಂದೆ ಹೊರಟೋಗ್ಬಿಟ್ಟವನೆ. ಜೊತೆಗೆ ಹೋಗ್ತಾ ಇದ್ದೀವಿ ಹಿಂದೆ ಮುಂದೆ. ಆಲ್ಮೋಸ್ಟ್ ಹುಬ್ಳಿ ರೀಚ್ ಆಗಿದ್ದೀವಿ. ಇನ್ನೊಂದು ಸುಮಾರು ಹುಬ್ಳಿ ಇನ್ನೊಂದು 10 ಕಿಲೋಮೀಟ್ರ್ ಇರಬೇಕು. ವರೂರ್ ಹತ್ರ ಇದ್ದೀವಿ. ವಿ ಆರ್ ಎಲ್ ಹತ್ರ ಇದ್ದೀವಿ.
70 ಡೌನ್ ಹೇಳಿದ್ರೆ ವರೂರು ವಿ ಆರಲ್ಲು. ಈ ರೋಡ್ ನಮ್ಗೆ ಹೆಂಗೆ ಆಗ್ಬಿಡೈತೆ ಅಂದರೆ ಯಾವ 10 ಯಾವ ಡೌನ್ ಹೇಳಿದ್ರೆ ಏನು ಸಿಗುತ್ತೆ, ಈ ಯಾವ ಎಷ್ಟು ದೂರ ಐತೆ, ಎಲ್ಲಿ ಅಪ್ ಸಿಗುತ್ತೆ, ಎಲ್ಲಿ ಡೌನ್ ಸಿಗುತ್ತೆ, ಪ್ರತಿಯೊಂದು ಗೊತ್ತಾಗ್ಬಿಟ್ಟೈತೆ. ಅಷ್ಟು ಪರ್ಫೆಕ್ಟ್ ಆಗಿಬಿಟ್ಟಿದ್ದೀವಿ ನಾವು ಈ ರೋಡಲ್ಲಿ. ಯಾಕಂದರೆ ತಿಂಗ್ಳಿಗೆ 5-6 ಟ್ರಿಪ್ ಹೊಡಿತೀವಲ್ಲ, ಹಂಗಾಗಿ ಬನ್ನಿ ಸೀದಾ ಇವಾಗ ಹೋಗೋಣ ಹುಬ್ಳಿ ಕಡೆ. ಹುಬ್ಳಿಗೆ ಒಬ್ಬರೆಲ್ಲ ಪಾಸ್ ಮಾಡಿ ಒಂದು ಒಳ್ಳೆ ಕಾಫಿ ಕುಡ್ಕೊಂಡು ಹೋಗೋಣ, ಯಾಕೆ ತಲೆ ನೋಯ್ತೈತೆ. ಹುಬ್ಳಿ ಭಾರತ್ ಬೆಂಜಿಗೆ ಬಂದ್ಬಿಟ್ಟು ಲೂಸ್ ಆ್ಯಡ್ ಬ್ಲೂ ಹಾಕ್ಸ್ಕೊಂಡಿದ್ದಾಯಿತು. ಇಲ್ಲಿಂದ ಹೊರಡೋಣ. 960 ರೂಪಾಯಿ ಹಿಡಿಸ್ತು ಲೂಸು. ಫುಲ್ ಟ್ಯಾಂಕ್ ಆಯಿತು ಇಲ್ಲೇ. ಹುಬ್ಳಿ ಬೈಪಾಸಲ್ಲಿ ನನ್ನ ಗಾಡಿಗೆ ಬಂದು ವೀಲ್ ಬೋಲ್ಟಿಗೆ ಟಚ್ ಮಾಡ್ಕೊಂಡ್ರು ಕಾರವರು. ನೋಡಿ ಇವನು ಟಚ್ ಮಾಡೋದು ಮಾಡಿ ಇಲ್ದವೆಲ್ಲ ಮಾತಾಡ್ತಾನೆ. ಗೋವಾ ಪಾಸಿಂಗ್ ಗಾಡಿ ಅವನೇ ಬಂದು ಉಜ್ಕೊಂಡಿರೋದು ಲೆಫ್ಟ್ ಸೈಡಿಂದ ಓವರ್ಟೇಕ್ ಮಾಡೋಕ್ಕೆ ಬಂದು. ನನ್ನ ಗಾಡಿ ಲೈಟಾಗಿ ಸ್ವಲ್ಪ ಟಚ್ ಆಗೋಯ್ತು. ಎಲ್ಲಪ್ಪ ಅಂದರೆ ನಂದೇನಾಗಿಲ್ಲ ಗುರು, ನಾವು ಕಬ್ಬಣ ಏನೂ ಆಗಲ್ಲ ಬಿಡಿ. ಈ ಪ್ಲಾಸ್ಟಿಕ್ ಅವ್ರು ಇರ್ತಾರೆ ನೋಡಿ ಕಾರವ್ರು ಕೆಲವರು, ಅದ್ರಾಗೂ ವೈಟ್ ಬೋರ್ಡ್ ಎಕ್ಸ್ಪೆಷಲಿ ನಾನು ಇವತ್ತು ಹೇಳ್ತೀನಿ ತುಂಬ ಸರಿ. ಕಾರ್ ಓಡ್ಸೋಕೆ ಬರೋ ಅಪ್ಪ ಮಾಡಿರೋ ದುಡ್ಡುಗಳು ಇರ್ತವೆ, ಕಾರ್ಗಳು ತಗೊಂಡು ಸಾಯಕ್ಕೆ ರೋಡಿಗೆ ಬರ್ತಾರೆ. ಅವನು ನನ್ನ ಹತ್ತಿಸ್ತಾ ಇದ್ದೀನಿ ನನ್ನ ಪಾಡಿಗೆ. ನಾನು ಮುಂದೆ ಗೌರ್ಮೆಂಟ್ ಬಸ್ ಏನೇನು ಮಾಡ್ದೆ, ನನ್ನ ರೈಟ್ ಸೈಡಿಂದ ಓವರ್ಟೇಕ್ ಮಾಡಲಿ ಒಂದೇ ಸರಿ ಲೆಫ್ಟ್ಗೆ ಎಳ್ದ. ಮುಂದೆ ಅಡ್ಡ ಬ್ಯಾರಿಗೇಡ್ ಇತ್ತು. ಅವನೇನು ಮಾಡ್ದ, ಬಂದಾನೆ ಫುಲ್ ಲೆಫ್ಟಿಗೆ ಎಳೆದ್ಬಿಟ್ಟೆ. ಹಿಂಗೆ ಲೆಫ್ಟಿಗೆ ಇಲ್ಲೊಂದು ವೀಡಿಯೋ ಆಗ್ತಾ ಇದೆ ನೋಡ್ರಿ. ಲೆಫ್ಟಿಗೆ ಎಳಿಬೇಕಾದ್ರೆ ನನ್ನ ಗಾಡಿ ಟಚ್ ಮಾಡ್ಕೊಂಡ. ನಂದು ವೀಲ್ ಬೋಲ್ಟ್ ಟಚ್ ಆಗೈತೆ. ನಂದು ವೀಲ್ ಬೋಲ್ಟ್ ಪೂರ್ತಿ ಕಾರ್ಗೆ ಉಜ್ಕೊಂಡು ಹೋದ್ರೂ ಕಾರ್ದು ಪೂರ್ತಿ ಒಂದು ಸೈಡ್ ಡ್ಯಾಮೇಜ್ ಆಗುತ್ತೆ ಹೊರತು ನನಗೇನು ಒಂದು ಸ್ವಲ್ಪನೂ ನನ್ನ ಗಾಡಿಗೆ ಏನಾಗಲ್ಲ. ಉಜ್ಕೊಂಡಿರೋದು ಅವನು ಇಲ್ದವೆಲ್ಲ ಮಾತಾಡ್ತಾ ಇದ್ದ. ಅದಕ್ಕೆ ಸ್ವಲ್ಪ ದೊಡ್ಡದಾಗಿ ಜಗಳ ಆಯ್ತಲ್ಲಿ. ಉಜ್ಕೊಂಡು ನೋಡ್ಕೊಂಬರೋಕ್ಕಲ್ಲ ನನಗೆ ಹೇಳ್ತಾನೆ. ತುಂಬ ಜನ ನಮ್ಮ ಸಬ್ಸ್ಕ್ರೈಬರ್ಸ್ ಬಂದು ಸ್ವಲ್ಪ ಬಿಡಿಸಿ ಕಳಿಸಿದ್ರು, ಹೆಲ್ಪ್ ಮಾಡಿ. ದುರಂಕಾರ ನನ್ನ ಮಕ್ಕಳು ಕೆಲವರು, ಅದು ಗೋವಾ ಪಾಸಿಂಗ್ ಗಾಡಿ. ಕನ್ನಡ ಬರಲ್ಲ ನನ್ನ ಮಗನಿಗೆ, ಏನೋ ಇಲ್ಲೇ ಹುಬ್ಳೇನು ಅಂತಾನೆ. ಏನು ಹೇಳ್ತೀರಾ? ಸತತವಾಗಿ ಒಂದು 1/4 ಗಂಟೆ ಜಾಮು ಸಿಂಗಲ್ ರೋಡಲ್ಲಿ. ಏನಕ್ಕೆ ಅಂತ ಗೊತ್ತಿಲ್ಲ, ಮುಂದೆ ಏನಾಗೈತೆ ಅನ್ನೋದು ಕೂಡ ಗೊತ್ತಿಲ್ಲ. ಹೆವಿ ಜಾಮಾಗಿ ಹೋಗೈತೆ. ಇಂಡಿಯಾ ನೋಡಿ ಮಿರರಲ್ಲಿ ನೋಡಿ, ಗಾಡಿ ಬ್ರೇಕ್ ಡೌನ್ ಆಗೈತೆ 14 ವೀಲು. ಇದೊಂದು ಗಾಡಿಯಿಂದ ಸುಮಾರು 3-4 ಕಿಲೋಮೀಟ್ರ್ ಜಾಮ್ ಆಗೈತೆ. ಅಣ್ಣ ಗಾಡಿ ಲಾಕ್ ಮಾಡ್ಕೊಂಡು ಎಲ್ಗ ಹೊರಟೋಗ್ಬಿಟ್ಟು ನನ್ನ ಗಾಡಿಗೆ ಇಲ್ಲ ನೋಡಿ. ಮುಂದೆ ಕ್ರೂಸರ್ ಗಾಡಿಲ್ಲ ಅಣ್ಣ ಏನೋಗ್ತಾಯಿತ್ತೋ, ಅಣ್ಣ ನನಗೆ ಹೆಲ್ಪ್ ಮಾಡ್ತು. ಹೆಂಗಪ್ಪ ಅಂದರೆ ನಾನು ರೈಟ್ ಲೈನಲ್ಲಿದ್ದೆ, ರೈಟ್ ಲೈನ್ ಫುಲ್ ಜಾಮ್ ಆಗೋಗಿತ್ತು. ಲೆಫ್ಟ್ ಲೈನು ಅವಣ್ಣ ಇತ್ತು. ತಗೋಣ ಅಂತ ಇಂಡಿಕೇಟ್ರ್ ಹಾಕಿದ ತಕ್ಷಣ ಬ್ರೇಕ್ ಹೊಡೆದು ನಿಲ್ಸ್ಕೊಂಡು ನನಗೆ ಜಾಗ ಬಿಟ್ಬಿಡ್ತು. ಅದೊಂದು ಖುಷಿ. ಸಬ್ಸ್ಕ್ರೈಬರ್ ಅಂತೆ ಮುಂದೆ ನಿಲ್ಲಿಸಿ ಮಾತಾಡ್ಸ್ಕೊಂಡು ಹೋಗೋಣ. ಇಲ್ಲಿ ಮುಂದೆ ಒಂದು 3 ಗಾಲಿ ಆಟೋ ಹೋಗ್ತಾ ಇದೆ. ಆರಾಮಣ್ಣ, ಅವ್ನು ಹೆಂಗೆ ಹೋಗ್ತಾವ್ನು ಗೊತ್ತಾಗುರು. ಸ್ವಲ್ಪ ನಮ್ಮ ಮನುಷ್ಯತ್ವ ಎಲ್ಲ ನೋಡಿ ಅಲ್ಲಿ ಹೋಗ್ತೈತೆ ನೋಡಿ. ಕಾರ್ನ ಓವರ್ಟೇಕ್ ಮಾಡಕ್ಕೆ ಹೋಗ್ತಾನೆ ಗುರು. ಆಪೋಸಿಟ್ ಅಂತ ಹೋಗ್ತಾನೆ ನೋಡ್ರಿ. ಈಗ ನೋಡಿ ಅಲ್ಲಿ ಹೋಗೇ ಬಿಟ್ಟ ಸೀದಾ. ಆಟೋಗೋಸ್ಕರ ಲಾರಿನ ಸೈಡ್ಗೆ ಹೋಯ್ತು. ಆಟೋಗೋಸ್ಕರ ಅನ್ನೋದಲ್ಲ, ಅವ್ರು ಹೆಂಗೆ ಓಡಿಸ್ತಾ ಇದಾರೆ ಅಂದರೆ ನನ್ನ ಪ್ರಕಾರ ಅವ್ರು ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡ್ತಾ ಇದ್ರು ಅನ್ಸುತ್ತೆ. ಬ್ರೇಕ್ ಮೇಲೆ ಕಾಲೇ ಇಡ್ತಾ ಇಲ್ಲ. ಹೆಂಗೆ ಬೇಕು ಅವ್ನು ಕಂಡಾಬಿಟ್ಟು ಎಳ್ಕೊಂಡು ಹೋಗ್ತಾ ಇದ್ದಾನೆ ಅಣ್ಣ. ಏನು ಕತೆನೋ ಗೊತ್ತಿಲ್ಲ, ಬಟ್ ಪಕ್ಕಾ ಡ್ರಿಂಕ್ ಆ್ಯಂಡ್ ಡ್ರೈವೇ ಅದು ನನ್ನ ಪ್ರಕಾರ. 100-150%. ಸೇಫಾಗಿ ಮನೆಗೆ ಹೋದರೆ ಸಾಕಪ್ಪ, ಅಷ್ಟೇ. ಎಲ್ಲೂ ಗುದ್ಕೊಂಡಿಲ್ಲ ಅಂದರೆ ಅಷ್ಟೇ ಸಾಕು. ವೀಕೆಂಡ್ ಆಗಿರೋದ್ರಿಂದ ಕಂಟಿನ್ಯೂಸ್ 2-3 ದಿನ ರಜೆ ಇರೋದ್ರಿಂದ ಎಕ್ಸ್ಪೆಷಲಿ ಹೆವಿ ಟ್ರಾಫಿಕ್ ಇದೆ. ಸಿಂಗಲ್ ರೋಡು ಗಾಡಿ ಓಡ್ಸೋಕ್ಕೆ ಆಗ್ತಾಯಿಲ್ಲ. ಹೆಚ್ಚು ಕಡಿಮೆ 3 ಅವರ್ ಬೇಕೇನಪ್ಪ 30 ಕಿಲೋಮೀಟ್ರ್ ಪಾಸ್ ಮಾಡೋಕ್ಕೆ. ಇವತ್ತು ಆ ರೇಂಜಿಗೆ ಟ್ರಾಫಿಕ್ ಇತ್ತು. ಇವಾಗ ಸ್ವಲ್ಪ ಡಬಲ್ ರೋಡ್ ಆದಮೇಲೆ ಕ್ಲಿಯರ್ ಆಗೈತೆ. ಇಷ್ಟೊತ್ತಂತೂ ಗಾಡಿ ಕೈಕಾಲು ನೋವು ಬಂದುಬಿಡ್ತು. ಇನ್ನು ನಾವು ರೀಚ್ ಆಗೋದು ಯಾವಾಗ, ಇವತ್ತು ಖಾಲಿ ಮಾಡಿಸೋದು ಯಾವಾಗ? 6 ಕಿತ್ತಿದ ಮೇಲೆ 5ಕ್ಕೆ ಬಂದೈತಿ ಸಿಂಗಲ್ ರೋಡ್ ಪಾಸ್ ಮಾಡೋಷ್ಟು. ಅವೆಲ್ಲ ಹೇಳಿದ್ನಲ್ಲ, ಕ್ರೂಸರ್ ಗಾಡಿ ಅವರು ಫ್ಯಾಮಿಲಿ ಎಲ್ಲ ಎಲ್ಗೋ ಟ್ರಿಪ್ ಹೋಗಿದ್ರು ಅಂತ. ಹಾಗೆ ಫ್ಯಾಮಿಲಿಲಿ ಟಿವಿಲಿ ಹಾಕೊಂಡು ವೀಡಿಯೋ ನೋಡ್ತೀವಿ ಡೈಲಿ ಅಂತ ಹೇಳಿದ್ರು. ಹಾಗೆ ಹಂಗೆ ಒಂದು ಫೋಟೋ ತೆಗೆಸ್ಕೊಂಡು ಅವರು ಆ ಕಡೆ ಹೋದರು, ನಾವು ನಮ್ಮ ಕಡೆ ಬಂದ್ವಿ. ಹುಬ್ಳಿ ಬೈಪಾಸಿಗೆ ಬಂದೆ. ಅಣ್ಣನ ಹೇಳಿದ್ನಲ್ಲ ನಿಲ್ಲಿಸ್ತಾರೆ ಅಂತ, ನಿಲ್ಲಿಸಿದ್ರು. ಅವಾಗಿಂದ ವೆಯ್ಟ್ ಮಾಡ್ತಾಯಿದ್ರು ಪಾಪ ನಿಲ್ಸ್ಕೊಂಡು ನಮ್ಮ ಗಾಡಿ ಬರೋವರೆಗೂ. ಈಗ ಅವ್ರಿಗೆ ಬಾಯ್ ಮಾಡಿ ಹೋಗ್ತಾ ಇದ್ದೀನಿ. ಬಾಯ್ ಅಣ್ಣ, ಬಾಯ್. ನನ್ನ ಖುಷಿಯಾದ ವಿಚಾರ ಏನಪ್ಪ ಅಂದರೆ, ಅಣ್ಣವ್ರ ಫ್ಯಾಮಿಲಿಯವರೆಲ್ಲ ವೀಡಿಯೋಸ್ ನೋಡ್ತಾರಂತೆ. ಹಾಗಾಗಿ ಅವರೆಲ್ಲರೂ ಒಂದು ಫೋಟೋ ತೆಗೆಸ್ಕೊಂಡ್ರು ಗಾಡಿ ಮುಂದೆ. ತುಂಬ ಖುಷಿ ಆಯಿತು. ಫ್ಯಾಮಿಲಿ ಆಡಿಯನ್ಸ್ನ ಟಚ್ ಮಾಡೋದಿದೆಯಲ್ಲ, ಅದು ನಿಜವಾದ ಚಾಲೆಂಜ್ ನಮಗೆ ಕ್ರಿಯೇಟರ್ಸ್ಗಳಿಗೆ. ಯಾಕಂದರೆ ಫ್ಯಾಮಿಲಿ ಎಲ್ಲರೂ ಕೂತ್ಕೊಂಡು ವಿಡಿಯೋ ನೋಡ್ತಾರೆ ಅಂದರೆ ಅದಕ್ಕಿಂತ ಖುಷಿ ಪಡೋ ವಿಚಾರ ಇನ್ನೊಂದಿಲ್ಲ. ಹುಬ್ಳಿ ಧಾರವಾಡ ಸಿಂಗಲ್ ರೋಡಲ್ಲಿ ಧೂಳು ಎಬ್ಬರಿಸ್ತಾರೆ ಅಂದರೆ ನೋಡಿ ಯಾವ ರೇಂಜಿಗೆ ಧೂಳು ಐತೆ ಅಂದರೆ. ಈ ರೋಡ್ ತುಂಬ ರೋಗಗಳು ಆಟೋಮೆಟಿಕ್ಕಾಗಿ ಬಂದುಬಿಡ್ತಾವೆ. ನೋಡಿ ಅವ್ನು ನೋಡಿ ರೋಡಲ್ಲಿ ಮುಂದೆ ಐತೆ, ಇಲ್ಲೇ ಎಳಿಬೇಕಾ ನೋಡಿ. ನಾವು ಗ್ಲಾಸ್ ಎತ್ತಿರೋದಕ್ಕೆ ಬಚಾವು. ಈ ಲಾರಿಗಳೆಲ್ಲ ಗ್ಲಾಸ್ ಎತ್ತಂಗೆ ಓಡಿಸ್ತಾರಲ್ಲ, ಅವ್ರ ಕತೆ ಏನು? ಆ್ಯಕ್ಚುಲಿ ರೋಡ್ ರೈಟ್ ಸೈಡಲ್ಲ ಐತೆ, ನಾವೇ ಮಂಗಳಾಗಿದೆ ಲೆಫ್ಟಿಗೆ ಬಂದಿಲ್ಲಿ.
ಬನ್ನಿ, ಏನು ಮಾಡೋಕ್ಕಾಗಲ್ಲ, ಹೋಗೋಣ. ಹಿರೇಬಾಗೇವಾಡಿ ಹತ್ತತ್ರ ಕರೆಕ್ಟಾಗಿ ಬಂದ್ವಿ. ಇನ್ನೇನು ಇಲ್ಲಿಂದ ಒಂದು 10-15 ಕಿಲೋಮೀಟ್ರ್ ಇತ್ತು ಬಾಗೇವಾಡಿ. ಕಿತ್ತೂರು ಬಿಟ್ಟು ಮುಂದೆ ನಮ್ಮ ಗಾಡಿದು ಒಂದು ಟೈರ್ ಪಂಚರ್ ಆಯಿತು. ನೋಡ್ಬೋದು, ನಾನ್ ಸ್ಟಾಪ್ ಹೊಡೆದಿದ್ದ ರೀಸನ್ನು ಇದು ಟ್ಯೂಬಾಗಿ ಕೊಯ್ಕೊಂಡು ಹೋಗೈತೆ ಒಳಗೆ ಹೀಟ್ ಆಗಿಬಿಟ್ಟು. ಯಾವ ರೇಂಜ್ಗೆ ಹೀಟ್ ಆಗೈತೆ ಅಂದರೆ ಟ್ಯೂಬ್ ಕೂಡ ಮುಟ್ಟೋಕ್ಕಾಗಲ್ಲ, ಅಷ್ಟು ಹೀಟ್ ಆಗೈತೆ. ಭಾರತ್ ಬೆಂಜಲ್ಲಿ ಇದೇ ಕಂಪ್ಲೇಂಟು, ಏನು ಮಾಡೋಕ್ಕಾಗಲ್ಲ. ಟ್ಯೂಬ್ಗಳಿಗೆ ದುಡ್ಡು ಹಾಕಿ ಸಾಕಾಗೋಗ್ತದೆ. ಇತ್ತೀಚೆಗೆ ಕಮ್ಮಿ ಆಗಿತ್ತು, ಬರೀ ನೈಟ್ ಓಡಿಸ್ತಾ ಇದ್ವಲ್ಲ, ಹಂಗಾಗಿ ಇವತ್ತು ಬೆಳಗ್ಗೆನ ನಾನ್ ಸ್ಟಾಪಾಗಿ ಓಡಿಸಿದ ಕಾರಣದಿಂದ ನೋಡಿ ಈ ಥರ ಆಗೈತಿ ಕೆಲಸ. ಏನಪ್ಪ ಸಮಸ್ಯೆ ಅಂದರೆ ಫ್ರಂಟ್ ವೀಲಲ್ಲಿ ತೋರಿಸ್ತೀನಿ ಬನ್ನಿ. ಏನು ಸಮಸ್ಯೆ, ಏನಕ್ಕೆ ಹೀಟ್ ಆಗುತ್ತೆ ಅಂದರೆ ಈ ಡ್ರಮ್ಗೂ ಡಿಸ್ಕು ಗ್ಯಾಪ್ ಇಲ್ಲ. ಬೇರೆ ಗಾಡೀಲಿ ನೋಡಿದ್ರೆ ಗ್ಯಾಪ್ ಕಾಣುತ್ತೆ, ಅಲ್ಲಿ ಈಚರ್ ಇದೆ ನೋಡಿ, ಅದರಲ್ಲಿ ಗ್ಯಾಪ್ ಕಾಣುತ್ತೆ. ಇದರಲ್ಲಿ ಈ ಥರ ಗ್ಯಾಪ್ ಇರಲ್ಲ. ಅದೊಂದೇ ಕಾರಣಕ್ಕೆ ಒಳಗಡೆ ಲೈನರ್, ಬ್ರೇಕ್ ಹೊಡೆದಾಗ ಲೈನರ್ ಹೀಟ್ ಆಗುತ್ತೆ, ಲೈನರ್ ಹೀಟ್ ಆದಾಗ ಡ್ರಮ್ ಹೀಟ್ ಆಗುತ್ತೆ, ಡ್ರಮ್ ಹೀಟ್ ಆದಾಗ ಡಿಸ್ಕ್ ಆಟೋಮೆಟಿಕ್ಕಾಗಿ ಹೀಟ್ ಆಗುತ್ತೆ. ಆ ಗಾಡಿ ಡಿಸ್ಕ್ ನೋಡಿ, ಈ ಗಾಡಿ ಡಿಸ್ಕ್ ನೋಡಿ, ಹೀಟ್ ಆಗಿ ಒಂಥರ ಬರ್ನ್ ಆಗಿ ಕಲರೇ ಚೇಂಜ್ ಆಗೋಗೈತೆ. ಒಳಗಡೆ ಡ್ರಮ್ ಕೂಡ ಅಷ್ಟೇ ನೋಡಿ. ಇದು ಕಂಪ್ಲೇಂಟ್ ಈ ಗಾಡಿದು, ಏನು ಮಾಡೋಕ್ಕಾಗಲ್ಲ, ಇಷ್ಟೇ. ಇದು ಏನು ಮಾಡಿದ್ರು ಕ್ಲಿಯರ್ ಮಾಡೋಕ್ಕಾಗೋದೇ ಇಲ್ಲ. ಇದು ಗಾಡಿ ಎಲ್ಲ ರೆಡಿ ಮಾಡಿಸಿದ್ದಾಯಿತು ನೋಡಿ. ಅಲ್ಲೊಂದು ಈಚರ್ ನಿಂತಿದೆಯಲ್ಲ, ಅದು ಅಣ್ಣವ್ರದ್ದು. ಅಣ್ಣ, ನಿಮ್ಮ ಹೆಸರೇನಣ್ಣ? ಆರಾಮಿದ್ದೀರಾ? ಭಾಳ ಹೊತ್ತಾಯ್ತು ಬಂದು, ಪಾಪ ನಮಗೋಸ್ಕರ ಕಾಯ್ತಿದ್ರ. ಅಣ್ಣೊಂದು ಈಚರ್ ಗಾಡಿ ಇಲ್ಲೇ ಇದ್ದರು. ನಾವು ಕರೆಕ್ಟು ಪಂಚರ್ ಆಯ್ತು ಅಂತ ನಿಲ್ಸಿದ್ವಿ, ಅಣ್ಣನಿಗೆ ಬಂದರು. ನಮ್ಮ ಬೆನ್ಸ್ನ ಏನಕ್ಕೆ ನಾನ್ ಸ್ಟಾಪ್ ಹೊಡಿಯಲ್ಲ, ನಾನ್ ಸ್ಟಾಪ್ ಅಂತ ವೀಡಿಯೋದಲ್ಲಿ ಹೇಳ್ತೀನಿ, ಬಟ್ ನಾನ್ ಸ್ಟಾಪ್ ಹೊಡಿಯಲ್ಲ ಅಂದರೆ ಇದೇ ರೀಸನ್ನು. ಹೀಟ್ ಜಾಸ್ತಿ ಆಗ್ತದೆ. ಹೀಟ್ ಜಾಸ್ತಿ ಆದರೆ ಹಿಂಗೆ ಟೈರ್ಗಳು ಕುತ್ಕೊಂತವೆ, ಒಬ್ಬರೇ ಎಣ್ಗಾಕಾಗಲ್ಲ ಗಾಡೀಲಿ. ಹಂಗಾಗಿ ನಾನು ಸ್ಟಾಪ್ ಕೊಟ್ಕೊಂಡು ಹೋಗೋದು. ನಾವು ಈ ಕಡೆ ಬೆಳಗಾವಿಯಿಂದ ಲೋಡ್ ಮಾಡಿದ್ಮೇಲೂ ಅಷ್ಟೇ, ಹುಬ್ಳಿ ಬೈಪಾಸ್ ಪಾಸ್ ಮಾಡೋಕ್ಕಿಂತ ಹಿಂದೆನೇ 1 ಅವರ್ 2 ಅವರ್ ನಿಲ್ಲಿಸ್ಕೊಂಡು ಆಮೇಲೆ ಪಾಸ್ ಮಾಡಿದ್ಮೇಲೂ 1 ಅವರ್ ನಿಲ್ಲಿಸ್ಕೊಂಡೆ ಹೋಗೋದು. ಯಾಕಂದರೆ ಹುಬ್ಳಿ ಧಾರವಾಡ ಬೈಪಾಸ್ ಏನಿದೆಯೋ ಸಿಂಗಲ್ ರೋಡ್ ಕನ್ಸ್ಟ್ರಕ್ಷನ್ ಆಗ್ತಾಯಿತ್ತಲ್ಲ, ಅಲ್ಲಿ ಸಿಕ್ಕಾಪಟ್ಟೆ ಗಾಡಿಗೆ ಬ್ರೇಕ್ ಅಪ್ಲೈ ಮಾಡಬೇಕು. ಯಾಕಂದ್ರೆ ಅಪ್ಪು ಡೌನು ಲೆಫ್ಟು ರೈಟು, ಅಪ್ಪು ಡೌನು ಲೆಫ್ಟು ರೈಟ್ ಇರೋದ್ರಿಂದ ಸಿಕ್ಕಾಪಟ್ಟೆ ಬ್ರೇಕ್ ಅಪ್ಲೈ ಮಾಡಬೇಕು. ಆ ಬ್ರೇಕ್ ಅಪ್ಲೈ ಮಾಡಿ ಡ್ರಮ್ಮು ಡಿಸ್ಕು ಫುಲ್ಲಿ ಹೀಟ್ ಆಗಿಬಿಡ್ತದೆ. ಹುಬ್ಳಿ ಸಿಂಗಲ್ ರೋಡ್ ಪಾಸ್ ಮಾಡೋಷ್ಟೊತ್ತಿಗೆ ಹೀಟ್ ಆಗಿಬಿಡ್ತದೆ ಗಾಡಿ. ನೀವು ಹೈವೇಗೆ 300-500 ಕಿಲೋಮೀಟ್ರ್ ನಾನ್ ಸ್ಟಾಪ್ ಹೊಡೆದ್ರೆ ಏನೂ ಸಮಸ್ಯೆ ಆಗೋಲ್ಲ, ಹೀಟು ಆಗೋಲ್ಲ ಅಷ್ಟೊಂದು. ಯಾವಾಗ ನಾವು ಬ್ರೇಕ್ ಅಪ್ಲೈ ಜಾಸ್ತಿ ಮಾಡ್ತೀವಲ್ಲ ಅವಾಗೇ ಹೀಟ್ ಕಂಪ್ಲೇಂಟ್ ಬರೋದು ಗಾಡೀಲಿ. ಅದರಲ್ಲೂ ಭಾರತ್ ಬೇಸಲ್ಲಿ ಜಾಸ್ತಿ ಬರ್ತದೆ. ಹೇಳಿದ್ನಲ್ಲ ಆವಾಗಲೇ ರೀಸನ್ ಏನಕ್ಕೆ ಅಂತ, ಡ್ರಮ್ಮು ಡಿಸ್ಕ್ ಗ್ಯಾಪ್ ಇಲ್ಲ, ಅದೇ ಮೇನ್ ರೀಸನ್ನು. ಮನೆ ಈಗ ರಾಕಿ ಅಲ್ಲಿ ಬಾಗೇವಾಡಿ ಟೋಲಲ್ಲಿ ವೆಯ್ಟ್ ಮಾಡ್ತಿದ್ದಾರೆ. ಹೋಗೋಣ, ಬಾಗೇವಾಡಿ ಟೋಲ್ ಹತ್ರ ಹೋಗಿ ಅಲ್ಲೇ ಒಂದು ಟೀ ಕುಡಿಬೇಕು. ಕಾಫಿ ಟೀ ಏನಿಲ್ಲ, ಬೆಳಗ್ಗೆಯಿಂದ ಏನು ಕುಡಿಯೋದು ಇಲ್ಲ ಬಿಡಿ. ಡೈಲಿ 2 ಟೈಮ್ ಅಷ್ಟೇ ಇವಾಗ, ಬೆಳಗ್ಗೆ ನೈಟು, ಮಧ್ಯಾಹ್ನದ ಹೊತ್ತು ಎಲ್ಲೂ ಕುಡಿಯೋಲ್ಲ. ಈಗ ಅಣ್ಣವರು ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಿದ್ರು. ನಮ್ಗೇನು ಗೊತ್ತಾ, ಅಣ್ಣವ್ರು ಹೇಳಿದ್ರು ಇವಾಗ ನಿಮ್ಮನ್ನು ನೋಡೋಣ ಗಾಡಿ ಮಾಡಿದ್ದು 1 ವರ್ಷ ಆಗಕ್ಕೆ ಬಂತೀವಿ. ಫೆಬ್ರವರಿ ಬಂದರೆ ಮುಂದಿನ ತಿಂಗಳಿಗೆ 1 ವರ್ಷ ಆಗುತ್ತೆ. ಚೆನ್ನಾಗಿ ಓಡ್ತೈತೆ, ನಮಗೆ ಖುಷಿ ಗುರು. ಅದು ಚೆನ್ನಾಗಿ ಓಡ್ತೈತೆ, ಚೆನ್ನಾಗಿ ನಡೀತೈತೆ ಅಂತಾರಲ್ಲ, ಅದಕ್ಕಿಂತ ಖುಷಿ ಅದು ವಿಚಾರ ಇನ್ನೊಂದಿಲ್ಲ. ಚೆನ್ನಾಗೆ ಮೇಂಟೈನ್ ಮಾಡ್ಕೊಂಡು ಹೋದರೆ ಸಾಕು. ಬನ್ನಿ ಈಗ ಹೋಗ್ಬಿಟ್ಟು ಅವ್ರ ಜೊತೆ ಒಂದು ಕಾಫಿ ಕುಡ್ಕೊಂಡು ನೆಮ್ಮದಿಯಾಗಿ ನಾವು ಟೋಲಿಂದ ಬೆಳಗಾಂ ಬೈಪಾಸ್ಗೆ ಹೋಗೋಣ. ಲೇಬರ್ಸ್ಗೆ ಇವಾಗಲೇ ಬರೋಕ್ಕೆ ಹೇಳಿದ್ದೀವಿ. 2 ಗಾಡಿನೂ ನೈಟ್ ಆ್ಯಂಡ್ ನೈಟ್ ಖಾಲಿ ಮಾಡಿಕೊಡಿ 12 ಗಂಟೆ ಅಷ್ಟೊತ್ತಿಗೆ ಅಂತ ಹೇಳಿದ್ದೀವಿ. ನೋಡೋಣ ಏನು ಮಾಡ್ತಾರೆ ಅಂತ. ಪಂಚರೆಲ್ಲ ಹಾಕ್ಸ್ಕೊಂಡು ಬರೋವರೆಗೂ ನಮ್ಮ ರಾಕಿ ಇಲ್ಲೇ ಟೋಲಲ್ಲಿ ವೆಯ್ಟ್ ಮಾಡ್ತಾ ಇದ್ನು. ಇವಾಗ 2 ಗಾಡಿ ಜೊತೆಗೆ ಹೋಗ್ತಾ ಇದ್ದೀವಿ. ಲೇಬರ್ಸ್ ಇನ್ನೇನು ಆಲ್ರೆಡಿ ಬೆಳಗಾಂ ಹತ್ತತ್ರ ಬಂದಿದ್ದಾರೆ. ಬೆಳಗಾವಿ ಹತ್ತತ್ರ, ಸರಿ ಬೆಳಗಾಂ ಅನ್ನಬಾರ್ದು, ಬೆಳಗಾವಿ. ನೋಡಿ ನಮ್ಮ 8 ವೀಲ್ ಜೊತೆ ನಮ್ಮ 6 ವೀಲ್ ಭಾರತ್ ಬೆಂಜ್ ಭೀಮಾ. ಅದಕ್ಕೆ ಹೆಸರೇನಿಡೋಣ, ಮಲ್ಟಿ ಆಕ್ಸೆಲ್ ಅಂತ ಹೆಸರಿಡೋಣ ಅಂತ ಇದ್ದೀವಿ 8 ವೀಲ್ಗೆ. ಹೆಂಗಿರುತ್ತೆ ಹೆಸರು ಕಮೆಂಟ್ ಮಾಡಿ ಹೇಳ್ರಿ. ಮಲ್ಟಿ ಆಕ್ಸೆಲ್ ಓಕೆ ಅಂದರೆ ಅದನ್ನೇ ಹೆಸರು ಇಟ್ಬಿಡೋಣ. ಕಲರ್ ಚೇಂಜ್ ಮಾಡಿಸ್ಬೇಕು, ಪೇಂಟಿಂಗ್ ಎಲ್ಲ ಮಾಡಿಸ್ಬೇಕು. ಸೀಸನ್ ಮುಗಿಸಿ ಪೇಂಟ್ ಮಾಡ್ಸೋಣ. ನಮ್ಮ ಅಣ್ಣವ್ರ ತಡೀಲಿ, ಗಾಡಿಗೂ ಬಾಡಿಗೆ ಸೆಟ್ ಆಗಲ್ಲ. ದಮ್ಮು ನನಗೆ ಡೈಲಾಗ್ ಮೊನ್ನೆ ಯಾರು ಹೇಳಿದ್ರು, ಈ ಗಾಡಿಗೂ ಈ ಬಾಡಿಗೆ ಸೆಟ್ ಆಗಲ್ಲ ಅಂತ. ಏನು ಮಾಡ್ತೀರಾ, ತಾಕತ್ತು ತೋಳಲ್ಲಿರಬಾರ್ದು, ಎದ್ರಲ್ಲಿ ಗುಂಡಿಗೆಯಲ್ಲಿರಬೇಕು. ಏನಂತೀರ, ಗುಂಡಿಗೆ ಗಟ್ಟಿರೋನು ಯಾವ ಗಾಡಿ ಬೇಕಾದರೂ ಓಡಿಸ್ತಾನೆ. ಬೆಳಗಾವಿ ರೀಚ್ ಆಗಿಬಿಟ್ಟು ಅನ್ಲೋಡಿಂಗ್ ಪಾಯಿಂಟ್ಗೆ ಹೋಗಬೇಕು. ಇನ್ನೇನು ಜಸ್ಟ್ ಗಾಡಿ ನೋ ಎಂಟ್ರಿ ಬಿಡ್ತಾ ಇಲ್ಲ. ಎಷ್ಟೊತ್ತಿಂದ 8 ಗಂಟೆ ಮೇಲೆ ಬಿಡ್ತಾನಂತ. 7:15 ಆಗೈತಿ. ಇನ್ನು ಅರ್ಧ ಗಂಟೆ ಕಾಯೋಣ. ಏನು ಮಾಡೋಕ್ಕಲ್ಲ, ನಮ್ಮ ರಾಕಿದು ಹೊರಗಡೆ ಇದ್ದಿದ್ದು ಹಳ್ಳಿ ಮೇಲೆ. ಅವ್ನು ಹೋಗ್ಬಿಟ್ಟ. ಅವ್ನು ಒಂದೇ ಊರಲ್ಲಿ ಖಾಲಿ ಎಲ್ಲ ಗಾಡಿ. ನಾವು ಹಿಂಗೆ ಸುತ್ತಬೇಕು. ಹೋಗೋಣ, ಏನು ಮಾಡೋಕ್ಕಲ್ಲ. ಗಾಡಿ ಆಫ್ ಮಾಡಿ ವೆಯ್ಟ್ ಮಾಡೋಣ. ಪಾಯಿಂಟ್ ಖಾಲಿ ಮಾಡ್ಕೊಂಬರೋಷ್ಟು 10:15 ಆಗೋಯ್ತು. ಹಿಂಗೆ ಊಟ ಮಾಡ್ಕೊಂಡು ಹೋಗೋಣ ಅಂತ ಇಲ್ಲೇ ಬರ್ತಾ ಇದ್ದೀವಿ. ಊಟ ಮಾಡ್ಕೊಂಡು ಹೋಗೋಣ ಬನ್ನಿ.
ಫಸ್ಟ್ನೇ ಪಾಯಿಂಟ್ ಖಾಲಿ ಮಾಡ್ಕೊಂಡು 2ನೇ ಪಾಯಿಂಟಿಗೆ ಬರ್ತಾ ಇದ್ದೀವಿ. ಒಳ್ಳೆ ಘಾಟ್ ಸೆಕ್ಷನ್ನು. ಯಾವ ರೇಂಜ್ಗೆ ಐತೆ ಅಂದರೆ ಅಣ್ಣವ್ರು ಹೇಳಿದ್ರು ಗಾಡಿನೇ ಹತ್ತಲ್ಲ ಅಂತ. ಏನಣ್ಣ ಹತ್ತಲ್ವಾ? ಹಾಂ, ಹಿಂಗೈತಾ? ಹಿಂಗೆ ಫುಲ್ಲು ಹಿಂಗೈತಂತೆ. ನೋಡೋಣ, ಹತ್ಸೇ ಬಿಡೋಣ ಅಂತ ಗಾಡಿ ತಗೊಂಬಂದೀವಿ. ಲಾಸ್ಟ್ ಟೈಮ್ ನಮ್ದು ಈ ರೋಡ್ಗೆ ಒಂದು ಗಾಡಿ ಬಂದು ವಾಪಸ್ ಹೋಗಿತ್ತು ಹತ್ತಲ್ಲ ಅಂತ. ಬಟ್ ಅದು ಫುಲ್ ಲೋಡ್ ಇತ್ತು. ಇವಾಗ ಇರೋದು ಒಂದು ಕಾಲು ಭಾಗ ಖಾಲಿ ಆಗಿದೆ. ಹಂಗಾಗಿ ನೋಡೋಣ. ಇನ್ನು 150 ಬ್ಯಾಗ್ ಐತೆ. ಎಷ್ಟು 150 ಬ್ಯಾಗ್ ಎಷ್ಟು ಟನ್ ಆಗುತ್ತಲ್ಲ? 10 ಟನ್ 10 ಟನ್ ಐತೆ. ನೋಡೋಣ ಹತ್ತುತ್ತಾ ಇಲ್ವಾ ಅಂತ ನೋಡೋಣ. ಮುಂದೆ ಹೋಗಿ ಮುಂದೆ ಕಾಣ್ತಾ ಇರ್ಬೋದು ನಿಮಗೆ ಯಾವ ರೇಂಜ್ಗೆಲ್ಲ ಅಪ್ಪಿದೆ ಅಂತ. ಅಲ್ಲಿ ನೋಡಿ ಬೋರ್ಡ್ ಹೆಂಗೆ ಕಾಣುತ್ತಲ್ಲ, ಅದೇ ಲಾಸ್ಟ್ ಟಾಪ್. ವೈಟ್ ಕಲರ್ ಬೋರ್ಡ್ ಕಾಣೋದೇ ಟಾಪ್, ಫುಲ್ ಅಪ್ಪದು. ಅದೇ ಅಣ್ಣ ಆ ಕಡೆ ಏನು ಡೌನ್ ಐತಲ್ಲ, ಅದು ಮತ್ತೆಪ್ಪ. ನೋಡಿ ಗಾಡಿ ಸ್ಪೀಡ್ ಬಂದು 10 ಕಿಲೋಮೀಟ್ರು. RPM ಮಾತ್ರ 20 ಐತೆ. ಸೀದಾ ಬರೋಬ್ಬರಿ 3ನೇ ಪಾಯಿಂಟ್ ಹತ್ರ ಬರೋಷ್ಟೊತ್ತಿಗೆ 2:30. ಏನು ಮಾಡಿದ್ರು ಎದ್ದಾಳ್ತಾ ಇಲ್ಲ. ಫಾರಮ್ ಅವರು ಮಲಗಿಬಿಟ್ಟವ್ರೆ ಪಾಪ. ಅಲ್ಲಿ ಕಟ್ಟಿ ರೋಡು, ಗಾಡಿನೇ ಕಟ್ಟಾಗಲ್ಲ. ಆಮೇಲೆ ಹೋಗ್ಬೇಕಾದ್ರೆ ತೋರಿಸ್ತೀನಿ. ಏನು ತಿಪ್ಪುರ್ಲಾಗ ಹೊಡ್ಕೊಂಡು ಗಾಡಿ ಕಟ್ ಮಾಡ್ಕೊಂಬಂದಿವ ಕಾರ್ನರಲ್ಲಿ. ಇಲ್ಲಿ ನೋಡಿದ್ರೆ ಪಾರ್ಟಿ ಎದ್ದಾಳ್ತಾ ಇಲ್ಲ, ಮಲಗಿಬಿಟ್ಟವ್ರು. ಇದೆ ಫಾರ್ಮು. ಟೈಮ್ ನೋಡಿ ಎಷ್ಟಾಯ್ತಂತ, 2 ಗಂಟೆ 36 ನಿಮಿಷ. ಧೂಳು ಸಿಕ್ಕಾಪಟ್ಟೆ ಕುಂತ್ಬಿಟ್ಟೈತೆ ಗಾಡೀಲಿ. ಗ್ಲಾಸ್ ಇಡ್ಸ್ಕೊಂಡು ಓಡಿಸ್ತಲ್ಲ. ಹಂಗಾಗಿ ಖಾಲಿ ಮಾಡಿಸ್ಬೇಕು. ಖಾಲಿ ಮಾಡಿಸಿ ಎಷ್ಟೊತ್ತಿದ್ರು ಬೆಳಗ್ಗೆ ಲೋಡ್ ಮಾಡ್ಬೇಕು ನಾನು. ಹಂಗಾಗಿ ಬರ್ಲಾ ರಿವರ್ಸ. ಎದ್ದಾರೆ ಅಣ್ಣ ಎದ್ದವ್ರೆ. ಈ ಫಾರ್ಮರ್ ಎದ್ದಿದ್ದಾರೆ. ಟೈಮ್ ಬಂದು ಕರೆಕ್ಟಾಗಿ 5 ಗಂಟೆ. 5 ಗಂಟೆಗೆ ಲೇಬರ್ನ ಕರ್ಕೊಂಬಂದು ಇಲ್ಲಿ ವೆಂಟಮುರಿ ಘಾಟ್ ಹತ್ರ ಬಿಟ್ಟೀನಿ. ನಮ್ಮದೇ ಗಾಡಿ ಅದು. ನೈಟಲ್ಲಿ ಲೋಡಾಗಿ ಬಂದಿತ್ತು. 11 ಗಂಟೆಯಿಂದ 5 ಗಂಟೆವರೆಗೂ ಬರೀ ಇವ್ರನ್ನ ಕರ್ಕೊಂಡೋಗಿ 30 ಕಿಲೋಮೀಟ್ರ್ ಡ್ರಾಪ್ ಮಾಡೋಕ್ಕೆ ಆಲ್ಟ್ ಮಾಡಿಸಿದ್ದೆ ಗಾಡಿನ. ಯಾಕಂದರೆ ಲೇಬರ್ ನಮ್ಮನ್ನು ನಂಬ್ಕೊಂಡು ನೈಟ್ ಹೊತ್ತು ಬಂದಿರ್ತಾರೆ, ಮತ್ತು ಎಲ್ಲಿ ಬಿಡೋಕ್ಕಾಗ್ತದೆ. ಹಂಗಾಗಿ ಆ ಗಾಡಿ ಬೆಳಗಾವಿಗೆ ಕಳಿಸಿ, ಬೆಳಗಾವಿಯಿಂದ ಮತ್ತೆ ಇನ್ನೊಂದು ಗಾಡಿ ಬಂದಿದೆ ಲೋಡ್ ಗಾಡಿ. ಅದು ಮತ್ತೆ ಅನ್ಲೋಡ್ ಮಾಡೋಕ್ಕೆ ಹೋಗ್ತಾರೆ ಅವರು. ನಾವು ಗಾಡಿ ಎತ್ಕೊಂಡು ಹತ್ತರ್ಗಿ ಟೋಲ್ ಕಡೆ ಹೋಗೋಣ. ಇಲ್ಲಿಂದ ಒಂದು 15 ಕಿಲೋಮೀಟ್ರು. ಮಕ್ಕಳಣ ನೋಡಿ ಟೈಮ್ 5 ಗಂಟೆ 1 ನಿಮಿಷ. ನಿದ್ದೆನೇ ಎಲ್ಲ ಗುರು, ನಿದ್ದೆ ಮಾಡಬೇಕು. ಸಕ್ಕ ಟಯರ್ಡ್ ಆಗ್ಬಿಟ್ಟೀನಿ. ನೈಟ್ ಹೊತ್ತು ಖಾಲಿ ಮಾಡೋದೆಲ್ಲ ಅನಿಸ್ಬಿಡ್ತದೆ ಸರ್. ನಮ್ಮ 8 ವೀಲು ಇದೆ ಬಂಕಲ್ಲಿ ಗಾಡಿ ಹಾಕ್ಕೊಂಡು ಮಲಗಿದ್ರೆ ಡ್ರೈವರು. ನಮ್ಮ 8 ವೀಲ್ ಹತ್ರ ಬಂದಿದ್ದಾಯ್ತು. ನಾವು ಇವಾಗ ಇಲ್ಲ ಹಾಕ್ಕೊಂಡು ರೆಸ್ಟ್ ಮಾಡೋಣ. ಬೆಳಗ್ಗೆ ಎದ್ದು ನೋಡ್ಕೊಳ್ಳೋಣ ಲೋಡಿಂಗ್ ಏನೇ ಎತ್ತ ಅಂತ. ಟೈಮ್ ನೋಡಿ ಆಲ್ರೆಡಿ 5:20 ಆಯಿತು. ನಿದ್ದೆ ಅನ್ನೋದೇ ಆಗಿಲ್ಲ. ಮತ್ತು ನಾಳೆ ಬೆಳಗ್ಗೆನೂ ಇದೇ ವ್ಲಾಗ್ ಕಂಟಿನ್ಯೂಷನ್ ಆಗುತ್ತೆ. ಈಗೆಲ್ಲ 2 ದಿನಕ್ಕೊಂದು ವ್ಲಾಗ್ ಮಾಡ್ತೀನಿ ಲೋಕಲ್ ಓಡಿಸ್ತಾ ಇರೋದ್ರಿಂದ. ಓಕೆ, ಎಲ್ರಿಗೂ ಗುಡ್ ನೈಟ್. ಎಲ್ರಿಗೂ ಗುಡ್ ಮಾರ್ನಿಂಗು. ನಮಗೆ ಗುಡ್ ನೈಟ್ ಹೇಳ್ಬೇಕು ನೀವು. ಯಾಕಂದರೆ ಬೆಳಗ್ಗೆ 5:20 ಆವಾಗಲೇ. ಮತ್ತು ಬೆಳಗ್ಗೆ ಎದ್ದು ಕಂಟಿನ್ಯೂ ಜೊತೆ ಮತ್ತೆ ಸಿಗ್ತೀನಿ.